ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ಮಿನಿ ಬ್ಲಾಗ್ ಥರ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಾನು ನಮ್ಮ ಊರಿಗೆ ಬಂದಿದ್ದೀನಿ. ಬನ್ನಿ ಗೈಸ್, ನನಗೋಸ್ಕರ ನಮ್ಮ ಅತ್ತೆ ಏನು ಮಾಡ್ತಾಳೆ ಅಂತ ಕೇಳೋಣ. ಸಾರಿ, ನಮ್ಮ ಅತ್ತಿಗೆ ಕವಿ ಏನು ಮಾಡ್ತಿದ್ಯಾ ನನಗೋಸ್ಕರ? ಏನು ಮಾಡ್ತಿದ್ದೀವಿ ಹೇಳ. ಅತ್ತೆಗೆ ಏನು ಇಷ್ಟ? ನಾನು ಇಷ್ಟ, ಅತ್ತಿಗೆ ನೀನು ಇಷ್ಟ. ಏನು ಮಮ್ಮು ಏನು ಮಾಡ್ತಿದ್ದೀವಿ ಹೇಳು? ಅದಕ್ಕೋಸ್ಕರ ಚಿಕನ್ ಮಾಡ್ತಾ ಇದ್ದಾರೆ. ನಾನು ಚಿಕನ್ ತಿನ್ಬೇಕಂತ ಹೇಳಿದ್ದೆ, ಸೊ ಅದಕ್ಕೋಸ್ಕರ ನ್ಯೂ ಇಯರ್ ರೆಸಲ್ಯೂಷನ್, ನೀವು ಫುಲ್ ದಪ್ಪ ಆಗಬೇಕು ಅಂತ ಫುಲ್ ರೆಸಲ್ಯೂಷನ್ ತಗೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಚಿಕನ್ ತಿನ್ನೋಣ ಅಂತ ಅಷ್ಟೇ ಗೈಸ್. ಇವಾಗ ನಾವು ಹಾಸ್ಪಿಟಲ್ಗೆ ಹೋಗಬೇಕು, ಹಾಸ್ಪಿಟಲ್ಗೆ ಹೋಗಿ ಬರ್ತೀವಿ ಗೈಸ್. ಆಮೇಲೆ ಚಿಕನ್ ಎಲ್ಲ ರೆಡಿಯಾಗಿರುತ್ತೆ ಗೈಸ್. ಚಿಕನ್ ನಮ್ಮ ಅಣ್ಣನ ತೋರಿಸ್ತೀನಿ ರೀ. ಅಣ್ಣ ಹಾಯ್ ಮಾಡು. ಏನು ನನಗೂ ಏನೇನು ಅಲ್ಲ, ನಾನು ಊರಿಗೆ ಬಂದಿನಲ್ಲಪ್ಪ, ನನಗೋಸ್ಕರ ಏನು ಸ್ಪೆಷಲ್? ನಾನು ಹೇಳಿದ್ದಕ್ಕಷ್ಟೇ, ನಾನು ಹೇಳಿದ್ದೀನಿ. ನೀವು ಯಾಕೇನು ಹೇಳಿಲ್ಲ, ನಾನೆಲ್ಲ ಬೆಳಿಗ್ಗೆ ತಗೊಂಬಲ್ಲ ಅಂತ ನೀವು ತಗೊಂಬ ಅಂತಂದ್ರೆ ತಿಂತೀನಿ ಅಂತಿದ್ಲು. ಎರಡು ಮ್ಯಾಚ್ ಆಯ್ತು. ನಮ್ಮ ಅಣ್ಣ ಎರಡು ಮ್ಯಾಚ್ ಮಾಡ್ತಾನ, ಇಬ್ಬರಿಗೆ ಬೇಜಾರಾಗಬಾರ್ದು ಅಂತ. ನಮ್ಮ ಬೋಡಮ್ಮಗೊಂದು ಕೇಳ್ತೀನಿ ನೋಡಿ. ಬೋಡಮ್ಮ ಇಲ್ಲಿ ನೋಡು, ಇಲ್ಲಿ ನೋಡು, ಸ್ವಲ್ಪ ಇಲ್ಲಿ ನೋಡು. ಅತ್ತೆ ನೋಡು. ನಾನು ಊರಿಗೆ ಹೋಗ್ತೀನಿ. ನಮ್ಮ ಯಾರ್ಯಾರು ಬರ್ತೀರಿ ಊರಿಗೆ? ನಾನು ನೀನು ಇಬ್ಬರೇ. ಇಲ್ಲಿ ನೋಡ್ಬೇಕಮ್ಮ. ನಡೆ ಗೈಸ್, ನಾವೀಗ ನಾನು ನಮ್ಮ ಅಣ್ಣ ಮತ್ತು ನಮ್ಮ ಮಮ್ಮಿ ಹಾಸ್ಪಿಟಲಿಗೆ ಹೋಗ್ತಾ ಇದ್ದೀವಿ ತೋರಿಸ್ಕೊಂಬರೋಕ್ಕೆ. ಇಲ್ಲಿ ನೋಡಿ ಗೈಸ್, ಅಯ್ಯಪ್ಪ ಸ್ವಾಮಿ ಗುಡಿ ಇದೆ ನಮ್ಮೂರಲ್ಲಿ. ನಾಳೆ ಇರುಮುಡಿ ಇದೆ, ಸೊ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಗೈಸ್. ನಾವು ಹಾಸ್ಪಿಟಲ್ ಎಲ್ಲ ತೋರಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಚಿಕನ್ ರೆಡಿ ಆಗಿತ್ತು. ಸೊ ಚಿಕನ್ ತಿಂದು ಅಂದರೆ ತೆಲುಗು ಸೀರಿಯಲ್ ನೋಡ್ಕೊತ ಕೂತಿದ್ವಿ. ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ಮಾಡಿದರು ಚಿಕನ್. ಸೀರಿಯಸ್ಲಿ ನೆನ್ನೆ ಚೆನ್ನಾಗಾಗಿತ್ತು ಚಿಕನ್. ಮತ್ತು ಏನು ಗೊತ್ತಾ, ಅದು ರೊಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತೇಳಿ ರೊಟ್ಟಿನಲ್ಲಿ ಮಿಕ್ಸ್ ಮಾಡಿ ಕೊಡ್ತಿದ್ರು ನನಗೆ. ನಮ್ಮಪ್ಪ ನೋಡಿ ಹೇಗೆ ಕೂತಿದ್ದಾರೆ, ಹಂಗೆ ತೆಲುಗು ಸೀರಿಯಲ್ ನೋಡ್ಕೊತ ಕೂತಿದ್ವಿ. ಚಿಕನ್ ಎಲ್ಲ ತಿಂದಾದ್ಮೇಲೆ ಮಜ್ಜಿಗೆ ಕುಡಿಯೋಣ ಅಂತ ನಾನು ನಮ್ಮ ತಮ್ಮ ಅಂದ್ಕೊಂಡ್ವಿ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಮಜ್ಜಿಗೆ ಮಾಡಿಕೊಟ್ರು. ಮಜ್ಜಿಗೆ ಕುಡ್ಕ ಅಂತ ಬಿಗ್ ಬಾಸ್ ನೋಡ್ಕ ಅಂತ ಕೂತಿದ್ವಿ ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.